ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ SK ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನು ಅನ್ನೋದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡೋಣ ಅಂತ. ನನಗೆ ಯಾವ ಥರ ಆಗ್ಬಿಟ್ಟಿದೆ ಅಂತಂದರೆ, ಇವಾಗ ನಾನು ದಿನಚರಿ ಜೊತೆನೆ ಯೂಟ್ಯೂಬ್ ಬಗ್ಗೆ ಏನೇನಾದ್ರೂ ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಸೊ ಎಲ್ಲರೂ ನನಗೆ ಬಂದು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕ್ತಾನೆ ಇರ್ತಾರೆ. ಸೊ ಯೂಟ್ಯೂಬ್ ಬಗ್ಗೆ ಏನೇನಾದ್ರೂ ಕೇಳ್ತಾನೆ ಇರ್ತಾರೆ. ಸೊ ಹಿಂಗೆ ಸುಮ್ಮನೆ ಎಲ್ಲಾರ್ಗು ಒಂದೊಂದು ಮೆಸೇಜ್ ಮಾಡೋದ್ರ ಬದಲು ನನಗೆ ಗೊತ್ತಿರೋದನ್ನ ಕೆಲವೊಂದೊಂದು ಮಾಹಿತಿ ಕೊಡೋಣ ಅಂತ. ಹಾಗೆ ಎಷ್ಟೋ ಜನಕ್ಕೆ ಯೂಟ್ಯೂಬ್ ಕ್ರಿಯೇಟ್ ಮಾಡೋದು ಯಾವ ರೀತಿ, ಅದರಿಂದ ದುಡ್ಡು ಬರುತ್ತಾ ಇಲ್ವಾ, ತುಂಬ ಒಂದು ತಲೆನೋವು ಇರುತ್ತೆ. ಸೊ ಅದಕ್ಕೆಲ್ಲ ಚಿಕ್ಕದಾಗಿ ಒಂದು ಇನ್ಫಾರ್ಮೇಶನ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೊಸದಾಗಿ ಯಾರೆಲ್ಲ ಯೂಟ್ಯೂಬ್ ಶುರು ಮಾಡ್ತಾ ಇದ್ದೀರಾ ಅವರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಹಾಗೆ ಎಲ್ಪ್ ಕೂಡ ಆಗುತ್ತೆ ಮುಂದೆ ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ. ಇದು ತುಂಬ ಹೆಲ್ಪ್ಫುಲ್ ಆಗ್ಬೋದು. ಸೊ ನನಗೂ ಏನು, ನಾನೆಲ್ಲ ಕಲಿತು ಯೂಟ್ಯೂಬ್ ಶುರು ಮಾಡಿರಲಿಲ್ಲ. ಎಲ್ಲ ವಿಡಿಯೋಸ್ಗಳು ನೋಡಿ ನಾನು ಕೂಡ ನಿಮ್ಗಳ ಮುಂದೆ ನನಗೆ ಗೊತ್ತಿರೋದನ್ನ ಶೇರ್ ಮಾಡ್ಕೋತೀನಿ ಅಷ್ಟೇ. ಎಲ್ಲ ವಿಡಿಯೋಸಿಂದ ನೋಡಿ ನೋಡಿ ತಿಳ್ಕೊಂಡಿರೋದು ಅಷ್ಟೇ. ಸೊ ಕೆಲವೊಂದನ್ನ ಹೇಳ್ಕೊಡೋದ್ರಿಂದ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಹೇಳೋದ್ರಿಂದ ಒಬ್ಬರು ಕಲಿತಾರೆ ಅಂದರೆ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ ಅಲ್ವಾ. ಸೊ ಬನ್ನಿ, ಆಗಿದ್ರೆ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕೇಳ್ತಾ ಇದ್ರಿ ನಿಮ್ಮ ಚಾನಲ್ಗೆ ಏನಾಯಿತು, ಸೆಕೆಂಡ್ ಚಾನಲ್ ಯಾಕೆ ಓಪನ್ ಮಾಡಿದ್ದೀರಾ ಅನ್ನೋದೆಲ್ಲ. ಸೊ ಅದನ್ನು ಕೂಡ ನಾನು ಹೇಳ್ತೀನಿ ಕೊನೆಯಲ್ಲಿ. ಸೊ ವಿಡಿಯೋ ನೋಡ್ತಾ ಇರಿ. ಸೊ ಮೊದಲನೇದಾಗಿ ನಾನು ಹೇಳ್ಬಿಡ್ತೀನಿ, ಯೂಟ್ಯೂಬು ಕ್ರಿಯೇಟ್ ಮಾಡೋರಿಗೆ ತುಂಬ ಒಂದು ಟೆನ್ಷನ್ ಇರುತ್ತೆ. ಕೆಲವೊಬ್ಬೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ಬೊಬ್ರಿಗೆ ಗೊತ್ತಿರಲ್ಲ. ಸೊ ನನಗೂ ಕೂಡ ಗೊತ್ತಿರಲಿಲ್ಲ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ. ನಾನು ಕೂಡ ವಿಡಿಯೋ ನೋಡಿನೇ ಯೂಟ್ಯೂಬ್ ಓಪನ್ ಮಾಡಿದ್ದು. ಸೊ ನೀವು ಯೂಟ್ಯೂಬಲ್ಲೇ ನೋಡಿ ತಿಳ್ಕೊಳ್ಳಿ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹೊಡೆದ್ರೆ ಕನ್ನಡ ಅಂತ ಹಾಕಿ ಕನ್ನಡದಲ್ಲೇ ಬರುತ್ತೆ. ಸೊ ಅದನ್ನ ನೋಡಿಕೊಂಡು ಆರಾಮ್ಸೆ ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೋಬೋದು. ನೀವು ಚಾನಲ್ ಕ್ರಿಯೇಟ್ ಮಾಡೋದಕ್ಕೂ ಮೊದಲು ನಾನೊಂದು ಸಜೆಸ್ಟ್ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಹಳೆ ಜಿಮೇಲ್ ಐಡಿನ ಯೂಟ್ಯೂಬಿಗೆ ಹಾಕ್ಲಿಕ್ಕೆ ಹೋಗಬೇಡಿ. ಸೊ ಹೊಸದಾಗಿ ನೀವು ಯೂಟ್ಯೂಬ್ ಶುರು ಮಾಡ್ತಾ ಇದ್ದೀರಾ ಅಂದರೆ ಹೊಸ ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಿನೇ ಓಪನ್ ಮಾಡಿಬಿಟ್ಟು ಅದಕ್ಕೆ ಯೂಟ್ಯೂಬ್ನ ಅದರಿಂದ ಓಪನ್ ಮಾಡ್ಕೊಳ್ಳಿ. ಯಾಕಂದರೆ ಹಳೇದು ಏನಾಗಿರುತ್ತೆ ಅಂದರೆ ಕೆಲವೊಂದೊಂದು ಮೇಲ್ಗಳೆಲ್ಲ ಸೊ ಅದೊಂಥರ ಫ್ರೀಸ್ ಆದಂಗೆ ಆಗಿರುತ್ತೆ. ಸೊ ಅಷ್ಟು ಬೇಗ ನಮ್ಮ ವಿಡಿಯೋಸ್ಗಳು ವೈರಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಕೆಲವೊಂದೊಂದು ಪಾಸ್ವರ್ಡ್ ಕೂಡ ಮರ್ತಿರ್ತೀರ, ನಂಬರ್ಗಳೆಲ್ಲ ಕಳೆದೋಗಿರುತ್ತೆ. ಸೊ ಸಡನ್ ಆಗಿ ಅದನ್ನ ಹಾಕ್ಬಿಟ್ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಡಿ. ನಿಮ್ಮ ಅದೃಷ್ಟ, ನಿಮ್ಮ ಲಕ್ಕು, ಯೂಟ್ಯೂಬ್ ಚಾನಲ್ ಏನಾದರೂ ಗ್ರೋ ಆಯಿತು ಅಂದರೆ ಜಿಮೇಲಿಂದ ಪ್ರಾಬ್ಲಮ್ ಆಗೋದು ಬೇಡ. ಸೊ ಅದಕ್ಕೋಸ್ಕರ ನೀವು ಮೇಲ್ ಐ ಡಿ ಕ್ರಿಯೇಟ್ ಮಾಡೋದಾದರೆ ಹೊಸದಾಗೇನೆ ಕ್ರಿಯೇಟ್ ಮಾಡಿಕೊಂಡು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದು ಒಂದನೇದಾಯಿತು. ಸೆಕೆಂಡ್ನೇದು, ಯೂಟ್ಯೂಬಲ್ಲಿ ಏನೆಲ್ಲ ಇರುತ್ತೆ ಒಂದು ರೂಲ್ಸ್ಗಳು ಅನ್ನೋದಾದರೆ, ಸೊ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡುವಾಗಲೇ ನಿಮ್ಮದು ಮೊಬೈಲ್ ನಂಬರ್ ವೆರಿಫಿಕೇಷನ್ ಕೇಳುತ್ತೆ. ಸೊ ಫೇಸ್ ವೆರಿಫಿಕೇಷನನ್ನು ಕೇಳುತ್ತೆ, ಹಾಗೆ ID ವೆರಿಫಿಕೇಷನ್ನು ಕೇಳುತ್ತೆ. ಸೊ ಅದೆಲ್ಲ ಏನು ಕೇಳುತ್ತೆ ಅಂದರೆ, ನಾವು ಕಮ್ಯುನಿಟಿ ಪೋಸ್ಟ್ ಆಗ್ತಾ ಇರ್ತೀವಲ್ಲ, ಸೊ ಅದಕ್ಕೋಸ್ಕರ ಕೆಲವೊಂದೊಂದು ಇವಾಗ ಬಂದಿರೋದು ಅದು ಫ್ಯೂಚರ್ಗಳು, ಅದಕ್ಕೋಸ್ಕರ ಕೇಳುತ್ತೆ. ನೀವು ಫೇಸ್ನಾದರೂ ರೆಕಗ್ನೈಸ್ ಮಾಡ್ಬೋದು ವಿಡಿಯೋ ಇದರಲ್ಲಿ. ಇಲ್ಲ ಅಂತಂದರೆ ನೀವು ID ಅಥವಾ ಆಧಾರ್ ಇದರಲ್ಲಾದರೂ ಮಾಡ್ಬೋದು. ನಾನು ಪ್ಯಾನ್ ಕಾರ್ಡಲ್ಲಿ ಮಾಡ್ಕೊಂಡಿದ್ದೀನಿ. ನಾನು ಫೇಸ್ ರೆಕಗ್ನೈಸ್ ಎಲ್ಲೂ ಕೊಟ್ಟಿಲ್ಲ. ಒಂದು 50 ಸಬ್ಸ್ಕ್ರೈಬರ್ ಆದಮೇಲೆ ನಿಮಗೆ ಆಟೋಮೆಟಿಕ್ಲಿ ಕಮ್ಯುನಿಟಿ ಹಾಕ್ಲಿಕ್ಕೆ ಅವಕಾಶ ಸಿಗುತ್ತೆ. ಸೊ ಅವಾಗ ಕೇಳುತ್ತೆ ಅದು. ಸೊ ಮೊಬೈಲ್ ವೆರಿಫಿಕೇಷನ್ ನೀವು ಜಿಮೇಲ್ ಕ್ರಿಯೇಟ್ ಮಾಡಾದ್ಮೇಲೆ ಮೊಬೈಲ್ ವೆರಿಫಿಕೇಷನ್ ಆಗುತ್ತೆ. ಅದಾದಮೇಲೆ ಒಂದು 50 ಸಬ್ಸ್ಕ್ರೈಬರ್ ಆದಮೇಲೆ ಕಮ್ಯುನಿಟಿ ಪೋಸ್ಟ್ ಹಾಕ್ಲಿಕ್ಕೆ ಒಂದು ID ವೆರಿಫಿಕೇಷನ್ ಕೇಳುತ್ತೆ. ಯಾವುದು ನಿಮ್ಮದು ಕರೆಕ್ಟಾಗಿರೋ ಪ್ರೂಫ್ ಇರುತ್ತೆ, ಒಂದೇ ಅಡ್ರೆಸ್ ಇರುತ್ತೆ, ಆ ID ನ ಹಾಕ್ಬಿಟ್ಟು ಮಾತ್ರ ನೀವು ವೆರಿಫೈ ಮಾಡ್ಕೊಳ್ಳಿ. ಸೊ ಅಡ್ರೆಸ್ನ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಯಾಕಂದರೆ ID ಕಾರ್ಡು ಯಾವಾಗ್ಲೂ ಚೇಂಜ್ ಮಾಡೋಕ್ಕಾಗಲ್ಲ. ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ನೀವು ಓಪನ್ ಮಾಡಿದ್ರೆ ಯಾವುದನ್ನು ಕೊಟ್ಟಿರ್ತೀರ ನೀವು ಅಡ್ರೆಸ್ಸು ವೆರಿಫಿಕೇಷನ್ಗೆ, ಅದೇ ಅಡ್ರೆಸ್ಗೆ ನಿಮಗೆ ಪಿನ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಓಪನ್ ಮಾಡಬೇಕಾದ್ರೇ ನೀಟಾಗಿ ಯಾವ್ಯಾವ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿದೆ ಅದು ನೋಡಿಬಿಟ್ಟು ನೀವು ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಜೊತೆಗೆ ಗೂಗಲ್ ಆಡ್ಸೆನ್ಸ್ಗೂ ಅಷ್ಟೇ, ನಿಮ್ಮದು ನೀವು ಯಾವ ಅಡ್ರೆಸ್ಸಲ್ಲಿ ಇದ್ದೀರಾ, ನಿಮ್ಮದು ಅಕೌಂಟಲ್ಲಿ ಆಗಿರ್ಬೋದು ಅಥವಾ ನಿಮ್ಮದು ID ಕಾರ್ಡು, ಆಧಾರ್ ಕಾರ್ಡು, ಯಾವುದರಲ್ಲಿ ನಿಮ್ಮದು ಕರೆಕ್ಟ್ ಅಡ್ರೆಸ್ ಇದೆ, ಸೊ ಆ ಅಡ್ರೆಸ್ನೇ ಹಾಕ್ಬಿಟ್ಟು ನೀವು ಗೂಗಲ್ ಆಡ್ಸೆನ್ಸ್ನ ಅಕೌಂಟ್ ಓಪನ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು. ನೆಕ್ಸ್ಟ್ ಬಂದು 4000 ವಾಚಿಂಗ್ ಅವರು, 1000 ಸಬ್ಸ್ಕ್ರೈಬರ್, ಇದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅನ್ನೋರು ಎಲ್ರಿಗೂ ಇದು ತಿಳ್ಕೊಂಡಿರ್ತಾರೆ. ಇದು ಒಂದು ಚಿಕ್ಕದು ಸಲಹೆ ಏನಂದರೆ, ಇವಾಗ ದುಡ್ಡು ಕೊಟ್ಟು ಕೂಡ ನಾವು ಸಬ್ಸ್ಕ್ರೈಬರ್ ತೊಗೋಬೋದು, ದುಡ್ಡು ಕೊಟ್ಟು ಕೂಡ ನಾವು ವಾಚಿಂಗ್ ಅವರ್ ಮಾಡ್ಕೋಬೋದು. ಬಟ್ ಅದು ಯಾವುದೂ ಪರ್ಮನೆಂಟ್ ಇಲ್ಲ.
ಸೊ ಹಂಗಂತ ಹೇಳ್ಬಿಟ್ಟು ನೀವು ಆ ಥರ ಎಲ್ಲ ಮಾಡಲಿಕ್ಕೆ ದುಡ್ಡು ಕೊಟ್ಬಿಟ್ಟು ನೀವು ಚಾನಲ್ನ ಗ್ರೋ ಮಾಡ್ಕೋಬೋದು ಅಂತ ಎಲ್ಲ ಹೋಗ್ಲಿಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಮುಂದೆ ನೀವು ಬೆಳೀತಾ ಅದು ಚಾನಲ್ಗೆ ಅದು ಪ್ರಾಬ್ಲಮ್ ಆಗ್ಬೋದು. ಯಾವುದೇ ಕಾರಣಕ್ಕೂ ಯೂಟ್ಯೂಬ್ ಕಮ್ಯುನಿಟಿ ವಿರುದ್ಧವಾಗಿ ಯಾವುದೇ ರೀತಿ ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದರಿಂದ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಿಮ್ಗೆ ಏನೇ ಇದ್ರೂ ಎಫರ್ಟ್ ಹಾಕಿ ಕಷ್ಟ ಬಿದ್ದು ಈ ವಿಡಿಯೋಸ್ ಮಾಡಿ ವಾಚಿಂಗ್ ಅವರು ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡ್ಕೊಳ್ಳಿ. ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ವಾಚಿಂಗ್ ಅವರ್ ಕಂಪ್ಲೀಟ್ ಆಗೋವರೆಗೂ 15 ನಿಮಿಷದ ಮೇಲೆ ನಿಮ್ಮ ದಿನಚರಿಗಳ ವಿಡಿಯೋ ಆಗಿರ್ಬೋದು ಅಥವಾ ಕುಕ್ಕಿಂಗ್ ವಿಡಿಯೋ ಆಗಿರ್ಬೋದು ಯಾವುದೇ ಆದ್ರೂ 15 ನಿಮಿಷದ ಮೇಲೆ ಇರಲಿ. ಸೊ ಲೈವ್ ಆಪ್ಷನ್ ನಿಮ್ಗೆ ಓಪನ್ ಆದಾಗ ಆದಷ್ಟು ಲೈವಲ್ಲಿ ಬನ್ನಿ. ಆವಾಗ ನಿಮಗೆ ಫೇಸ್ ತೋರಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಇಲ್ಲಾದ್ರೂ ಔಟ್ಸೈಡ್ ಹೋದಾಗ ಏನಾದ್ರೂ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಲೈವಲ್ಲಿ 1 ಅವರ್ ಅಥವಾ ಒಂದು ಹಾಫ್ ಅನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಆರಾಮ್ಸೆ ನಿಮ್ದು ವಾಚಿಂಗ್ ಅವರ್ ಕಂಪ್ಲೀಟ್ ಆಗುತ್ತೆ. ಹಂಗಂತ ಹೇಳ್ಬಿಟ್ಟು ವರ್ಷದವರೆಗೂ ಟೈಮ್ ತೊಗೊಳ್ಳಿಕ್ಕೆ ಹೋಗ್ಬೇಡಿ, ಚಾನಲ್ಲು ಗ್ರೋ ಆಗ್ಲಿಕ್ಕೆ ಆಗಲ್ಲ. ಸೊ ಬೇಗ ಗ್ರೋ ಮಾಡ್ಕೋಬೇಕಂದ್ರೆ ನಾವು ಅದರಲ್ಲಿ ಯಾವಾಗ್ಲೂ ಆಕ್ಟಿವ್ ಇರಬೇಕಾಗುತ್ತೆ ಯೂಟ್ಯೂಬಲ್ಲಿ. ಸೊ ಯೂಟ್ಯೂಬಲ್ಲಿ ಇವತ್ತು ವಿಡಿಯೋ ಹಾಕ್ಬಿಟ್ಟು ಇನ್ನೊಂದು ವಾರ ಬಿಟ್ಟು ವಿಡಿಯೋ ಹಾಕಿದ್ರೆ ಯಾವುದೇ ಕಾರಣಕ್ಕೂ ನಾವು ಗ್ರೋ ಆಗ್ಲಿಕ್ಕೆ ಆಗಲ್ಲ. ಸ್ವಲ್ಪ ನಮಗೆ ಮಾನಿಟೈಸೇಷನ್ ಎಲ್ಲ ಆನ್ ಆದ್ಮೇಲೆ ನಾವು ವೀಕ್ಲಿ 1-2 ಸಲ 3 ಸಲ ವಿಡಿಯೋ ಹಾಕಿದ್ರೆ ಜನ ನಮ್ಮನ್ನು ಅಷ್ಟರೊಳಗೆ ಸ್ವಲ್ಪ ಗುರುತಿಸಿರ್ತಾರೆ, ಆವಾಗ ನಡೆಯುತ್ತೆ. ಸೊ ಅದಕ್ಕೂ ಮೊದಲು ನೀವು ಯಾವಾಗಲೂ ವಿಡಿಯೋ ಹಾಕೋದು, ಯಾವಾಗಲೂ ಪೋಸ್ಟ್ ಹಾಕೋದು, ಈ ಥರ ಎಲ್ಲ ಮಾಡಿದ್ರೆ ಸೊ ಖಂಡಿತವಾಗ್ಲೂ ಗ್ರೋ ಆಗ್ಲಿಕ್ಕೆ ಆಗಲ್ಲ, ನಮ್ಮದು ವಾಚಿಂಗ್ ಅವರ್ ಕೂಡ ಕಂಪ್ಲೀಟ್ ಆಗಲ್ಲ. ಸಬ್ಸ್ಕ್ರೈಬರ್ನ ಮಾಡ್ಕೋಬೇಕು ಅಂತಂದರೆ ಶಾರ್ಟ್ ವಿಡಿಯೋ ಹಾಕಬೇಕಾಗುತ್ತೆ. ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡ್ಕೋಬೇಕು ಅಂತಂದರೆ ನಾವು ಏನು ಡೈಲಿ ರುಟೀನ್ ಬ್ಲಾಗ್ ಆಗಿರ್ಬೋದು ಅಥವಾ ಶಾಪಿಂಗ್ದು, ಟ್ರಾವೆಲಿಂಗ್ದು, ಕುಕ್ಕಿಂಗು ಈ ಥರ ವಿಡಿಯೋಸು 15 ನಿಮಿಷದ ಮೇಲೆ ಇರೋಂಥದ್ದನ್ನ ವಿಡಿಯೋಸ್ ಹಾಕಬೇಕಾಗುತ್ತೆ. ನಾನು ಇನ್ನೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಸಬ್ಸ್ಕ್ರೈಬರ್ನ ಮಾಡ್ಕೊಂಡು ಶಾರ್ಟ್ ವಿಡಿಯೋದಿಂದ ಸಬ್ಸ್ಕ್ರೈಬರ್ ಆದರೆ ಅವರು ನಿಮ್ಮ ಶಾರ್ಟ್ ವಿಡಿಯೋಸಿಗೆ ಮಾತ್ರ ಅಡಿಕ್ಟ್ ಆಗಿರ್ತಾರೆ, ಯಾವುದೇ ಕಾರಣಕ್ಕೂ ನಿಮ್ಮ ಲಾಂಗ್ ವಿಡಿಯೋಸ್ ಅವ್ರು ನೋಡಲ್ಲ. ಲಾಂಗ್ ವಿಡಿಯೋದಿಂದ ನಿಮಗೆ ಸಬ್ಸ್ಕ್ರೈಬರ್ ಆಗಿದ್ರೆ ಅವರು ಪರ್ಮನೆಂಟ್ ಸಬ್ಸ್ಕ್ರೈಬರ್, ಯಾಕಂದ್ರೆ ಅವರು ನಿಮ್ಮನ್ನ ಮನಸ್ಫೂರ್ತಿಯಾಗಿ ಅಕ್ಸೆಪ್ಟ್ ಮಾಡಿರ್ತಾರೆ. ನಿಮ್ಮ ದಿನಚರಿ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಟ್ರಾವೆಲ್ ಆಗಿರ್ಬೋದು ಅಥವಾ ಶಾಪಿಂಗ್ ಬಗ್ಗೆ ರಿವ್ಯೂ ಆಗಿರ್ಬೋದು, ಯಾವುದೇ ಒಂದು ವಿಡಿಯೋಸ್ ಮಾಡಾಕಿ ಬಟ್ ಅದನ್ನ ಇಷ್ಟಪಟ್ಟು ನೋಡಿ ಅವ್ರು ನಿಮಗೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಕೆಲವೊಬ್ಬೊಬ್ರು ಶಾರ್ಟ್ ವಿಡಿಯೋಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೋತಾರೆ. ಸೊ ಅದಕ್ಕೋಸ್ಕರ ನೀವು ನಿಮ್ಮ ವಾಚಿಂಗ್ ಅವರ್ ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ವೀಕ್ಲಿ 1 ಅಥವಾ 2 ಶಾರ್ಟ್ ವಿಡಿಯೋಸ್ ಹಾಕಿ. ಸೊ ಅದು ಬೇಗ ಶಾರ್ಟ್ ವಿಡಿಯೋ ವೈರಲ್ ಆಗುತ್ತೆ. ಹಾಗೆ ಲಾಂಗ್ ವಿಡಿಯೋಸ್ ಮಾತ್ರ ಎವ್ರಿ ಡೇ ಆಗ್ತಾ ಬನ್ನಿ. ಸೊ ಆವಾಗ ನಿಮಗೆ ಬೇಗ ವಾಚಿಂಗ್ ಅವರ್ ಕಂಪ್ಲೀಟ್ ಆಗುತ್ತೆ. ನೀವು ವಾಚಿಂಗ್ ಅವರ್ನ 1 ವರ್ಷ ಟೈಮ್ ಕೊಟ್ಟಿದ್ದಾರೆ ಅಂತ 1 ವರ್ಷದವರೆಗೂ ಕಾಯ್ತಾ ಕೂತ್ಕೊಂಡ್ರೆ ಆಗಲ್ಲ. ಅವ್ರು 1 ವರ್ಷ ಟೈಮ್ ಕೊಟ್ಟಿರ್ತಾರೆ ಯೂಟ್ಯೂಬ್ ಅವರು. 4,000 ವಾಚಿಂಗ್ ಅವರು, 1,000 ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿಕ್ಕೆ 1 ವರ್ಷ ಟೈಮ್ ಇರುತ್ತೆ. ಸೊ ನೀವು 1 ವರ್ಷ ಇದೆಯಲ್ಲ ಅಂತ ಬಂದರೆ ಅದು ಡೇ ಬೈ ಡೇ ನಿಮ್ಮದು ವಾಚಿಂಗ್ ಅವರ್ ಕಡಿಮೆ ಆಗ್ತಾನೆ ಬರ್ತಾ ಇರುತ್ತೆ. ಸೊ ನೀವು ವಿಡಿಯೋನೇ ಹಾಕಲ್ಲ, ಅದರಲ್ಲಿ ಆಕ್ಟಿವ್ ಇಲ್ಲ ಅಂದರೆ ಸ್ವಲ್ಪ ಅದು ಡೌನ್ ಆಗ್ತಾ ಇರುತ್ತೆ. ಯೂಟ್ಯೂಬಲ್ಲಿ ಇವತ್ತಿದ್ದಂಥ ಅಪ್ಡೇಟು ನಾಳೆ ಇರಲ್ಲ, ನಾಳೆ ಇದ್ದಂಥ ಅಪ್ಡೇಟು ನಾಡಿದಿರಲ್ಲ, ಅದು ಯಾವಾಗ ಬೇಕಾದ್ರೂ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ವಾಚಿಂಗ್ ಅವರು, ಸಬ್ಸ್ಕ್ರೈಬರು ಕಂಪ್ಲೀಟ್ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ನೀವು ಯೂಟ್ಯೂಬಲ್ಲಿ ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಯೂಟ್ಯೂಬ್ ಬಗ್ಗೆ ಮಾಹಿತಿ ಆಯಿತು. ಇನ್ನೂ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ನನ್ನ ಚಾನಲ್ ಬಗ್ಗೆ ಕೇಳಿದ್ರಿ, ಚಾನಲ್ಗೆ ಏನಾಯಿತು ಅಂತ. ನನ್ನ ಚಾನಲ್ಗೆ ರೀಯೂಸ್ಡ್ ಕಂಟೆಂಟ್ ಅಂತ ಬಂದಿದೆ, ನಾನು ತುಂಬ ಸಲ ಹೇಳ್ಬಿಟ್ಟಿದ್ದೀನಿ. ಸೊ ಅದು ಯಾಕೆ ಬಂತು ಅನ್ನೋದನ್ನು ಕೂಡ ಹೇಳ್ತೀನಿ, ಯಾಕಂದರೆ ಮುಂದೆ ನೀವು ಅಂತ ತಪ್ಪು ಮಾಡಬಾರ್ದು ಅಂತ. ಇವಾಗ ಒಂದು ಶಾರ್ಟ್ ವಿಡಿಯೋ ಹಾಕಿರ್ತೀವಿ, ಅದು ಅಥವಾ ವೈರಲ್ ಆಗಲ್ಲ ಅಂತ ಇರ್ಬೋದು, ಅಥವಾ ಏನಾದರೂ ಅದರಲ್ಲಿ ಮಿಸ್ಟೇಕ್ ಮಾಡಿ ನಾವು ಅದನ್ನು ಡಿಲೀಟ್ ಮಾಡಿಬಿಡ್ತೀವಿ. ಡಿಲೀಟ್ ಮಾಡಿ ಮತ್ತೆ ಯಾವಾಗಲಾದ್ರೂ ಅದನ್ನು ಅಪ್ಲೋಡ್ ಮಾಡಿಬಿಡ್ತೀವಿ ಅದೇ ಶಾರ್ಟ್ ವಿಡಿಯೋನ. ಸೊ ಅವಾಗ ಅದು ವೈರಲ್ ಆಗಿರುತ್ತೆ. ಬಟ್ ವಿಡಿಯೋ ವೈರಲ್ ಆಗುತ್ತೆ ಯೂಟ್ಯೂಬ್ ಸಿಸ್ಟಮಲ್ಲಿ. ಯೂಟ್ಯೂಬ್ ನಮ್ಮ ಚಾನಲಲ್ಲಿ ವಿಡಿಯೋ ಡಿಲೀಟ್ ಆಗಿರುತ್ತೆ, ಬಟ್ ಯೂಟ್ಯೂಬ್ ಸಿಸ್ಟಮಲ್ಲಿ ಅದು ವಿಡಿಯೋಸ್ ನಾವು ಹಾಕಿರ್ತೀವಲ್ಲ ಮೊದಲು, ಅದು ಅಲ್ಲೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಅದು ಹಾಕಿರೋದೇ ವಿಡಿಯೋ ಮತ್ತೆ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ ಅದು ರೀಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ. ಆವಾಗ ಚಾನಲ್ಗೆ ಒಂದು ಅಪೀಲ್ ಆಪ್ಷನ್ನು ಕೂಡ ಕೊಡ್ತಾರೆ. ಅದಾದಮೇಲೆ ಒಂದು 3 ತಿಂಗಳು ನಮ್ಮ ಚಾನಲ್ ಹೋಲ್ಡಲ್ಲಿ ಇಡ್ತಾರೆ. ನಮ್ಮ ಚಾನಲ್ ಪೂರ ಎಲ್ಲ ಅವ್ರು ಚೆಕ್ ಮಾಡಿ ಆಮೇಲೆ ನಮಗೆ ಮ್ಯಾನಿಟೈಸೇಷನಿಗೆ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಈಗೆಲ್ಲ ಆಗಬಾರ್ದು ಅಂದರೆ ವಿಡಿಯೋ ಅಪ್ಲೋಡ್ ಮಾಡಿರೋದನ್ನೇ ನೀವು ಮತ್ತೆ ಮಾಡ್ಲಿಕ್ಕೆ ಹೋಗಬೇಡಿ. ಮತ್ತು ಬೇರೆ ಕಡೆಯಿಂದ ವಿಡಿಯೋಸ್ನ ತಂದು ನಮ್ಮ ಚಾನಲಲ್ಲಿ ಹಾಕಿದ್ರೂ ಕೂಡ ರೀಯೂಸ್ಡ್ ಕಂಟೆಂಟ್ ಆಗುತ್ತೆ. ಯಾಕಂದರೆ ಅವರೇನಾದ್ರೂ ಯೂಟ್ಯೂಬ್ ಯೂಸ್ ಮಾಡ್ತಾ ಇದ್ರೆ, ಸೊ ಅವರು ಅದೇ ವಿಡಿಯೋ ಹಾಕಿರ್ತಾರೆ, ನೀವು ಅದೇ ವಿಡಿಯೋ ಹಾಕಿರ್ತೀರ. ಸೊ ಅವಾಗ ಅದು ರೀಯೂಸ್ಡ್ ಕಂಟೆಂಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಥರನೂ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವೇನೇ ಮಾಡೋದಿದ್ರು ಓನಾಗಿ ಮಾಡಿ. ಸೊ ನಾನು ಆ ಥರ ತಪ್ಪು ಮಾಡಿರೋದಕ್ಕೆ ನಿಮಗೆ ಆ ಥರ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಿರೋದು. ನಂದು ಇವಾಗ 3 ತಿಂಗಳು ಯಾವುದೇ ರೀತಿ ಅರ್ನಿಂಗ್ ಆಗಲ್ಲ. ಸೊ ಆಲ್ರೆಡಿ 1 ತಿಂಗಳು ಆಗೋಯ್ತು. ನಂದು ಫೆಬ್ರವರಿಗೆ ಅದು ಮತ್ತೆ ಅಪ್ಲೈ ಮಾಡಲಿಕ್ಕೆ ಒಂದು ಆಪ್ಷನ್ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಂದರೆ ಓಕೆ.
ಬರಲಿಲ್ಲ ಅಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಆ ಚಾನಲಲ್ಲಿ ತುಂಬ ಒಂದು ಮೆಮೊರಿ ಇದೆ, ನನಗೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂಥ ಚಾನಲ್ ಇದು. ಸೊ ಬರುತ್ತೆ ಅಂತ ನಂಬಿಕೆ ಇದೆ. ಸೊ ಬರೋವರೆಗೂ ಬಿಡಲ್ಲ, ಪ್ರಯತ್ನ ಮಾಡ್ತೀನಿ. ಸೊ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟನ್ನು ಎಫರ್ಟ್ ಹಾಕಿ ನಾನು ಪ್ರಯತ್ನ ಮಾಡಿ ಚಾನಲ್ ವಾಪಸ್ ತಗೋತೀನಿ. ಸೊ ಈ ಥರ ನಂತರ ಯಾರು ಮಾಡ್ಕೋಬೇಡಿ ಅಂತ ಹೇಳ್ತಾ ಇರೋದು. ನೋಡಿ ಇವಾಗ ಒಂದು ತಿಂಗಳಾಗೋಯ್ತು, ಯಾವುದೇ ರೀತಿ ಅರ್ನಿಂಗ್ ಇಲ್ಲ. ಈಗಾಗಲೇ 2ನೇ ತಿಂಗಳಿಗೆ ಶುರುವಾಗಿದೆ, ಇದರಲ್ಲೂ ಕೂಡ ಯಾವುದೇ ರೀತಿ ಅರ್ನಿಂಗ್ ಇಲ್ಲ. ಸೊ 3 ತಿಂಗಳಿಂದ ಅರ್ನಿಂಗ್ ಇಲ್ಲ ಅಂದರೆ ನಾನು ಸೆಕೆಂಡ್ ಪೇಮೆಂಟ್ ತೊಗೋಬೇಕಿತ್ತು. ಸೊ ಆ ಟೈಮಲ್ಲಿ ಹಿಂಗಾಗಿ ಹೋಗ್ಬಿಡ್ತು. ಸೊ ಈ ಥರ ಅನ್ನೋ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಇನ್ನೂ ಒಂದೇನಪ್ಪ ಅಂತಂದರೆ ಗೂಗಲ್ ಆಡ್ಸೆನ್ಸ್ ಅಕೌಂಟು ನೀವು ಒಂದು ಚಾನಲ್ ಓಪನ್ ಮಾಡಿದರೆ ನಿಮ್ಮ ಹೆಸರಲ್ಲಿ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಓಪನ್ ಆಗುತ್ತೆ. ಅಥವಾ ನೀವು 2 ಚಾನಲ್ ಓಪನ್ ಮಾಡಿದ್ರೆ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ 2 ಚಾನಲ್ಗೂ ಲಿಂಕ್ ಮಾಡ್ಬೋದು. ಬಟ್ ಒಂದು ಚಾನಲ್ಗೆ ಏನಾದ್ರೂ ಪ್ರಾಬ್ಲಮ್ ಆದರೆ ಆವಾಗ 2 ಚಾನಲಲ್ಲೂ ಅರ್ನಿಂಗ್ ನಿಂತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು 2 ಚಾನಲ್ ಓಪನ್ ಮಾಡಿದ್ರೆ 2 ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಓಪನ್ ಮಾಡಿ. ಒಂದು ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಹಸ್ಬೆಂಡ್ ಹೆಸರಲ್ಲಿ ಅಥವಾ ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ ಯಾರ ಹೆಸರಲ್ಲಾದರೂ ಮಾಡ್ಬೋದು, ನಿಮಗೆ ಟ್ರಸ್ಟ್ ಇರಬೇಕು. ಸೊ ಅಂತ ಅವ್ರ ಹೆಸರುಗಳಲ್ಲಿ ಮಾಡಿ. ನಿಮ್ಮನೆಯಲ್ಲೇ ಇರ್ತಾರಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಅಮ್ಮ ಯಾರಾದರೂ ಇರ್ತಾರೆ. ಸೊ ಅವರು ಒಂದು ಅಡ್ರೆಸ್ಸು ನೇಮು ಅಕೌಂಟ್ ನಂಬರ್ ಎಲ್ಲ ಹಾಕಿ ಅದನ್ನು ಬೇರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ ಓಪನ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ 2 ಚಾನಲ್ಗೂ ಒಂದೇ ಗೂಗಲ್ ಆಡ್ಸೆನ್ಸ್ ಅಕೌಂಟ ಹಾಕ್ಲಿಕ್ಕೆ ಹೋಗಬೇಡಿ. ನೀವು 4000 ವಾಚಿಂಗ್ ಅವರು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗುತ್ತಲ್ಲ, ಆಗಕ್ಕೆ ಬರುತ್ತಲ್ಲ, ಆ ನಿಯರಲ್ಲಿ ಬೇಕಾದರೆ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಓಪನ್ ಮಾಡ್ಬೋದು. ಅದನ್ನು ಕೂಡ ಯೂಟ್ಯೂಬಲ್ಲೇ ಸಿಗುತ್ತೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಹೌ ಟು ಕ್ರಿಯೇಟ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಅಂತ ಹಾಕಿದ್ರೆ ಸೊ ಅದನ್ನು ಕೂಡ ಬರುತ್ತೆ, ಕನ್ನಡದಲ್ಲೇ ಬರುತ್ತೆ. ಸೊ ನೋಡಿ ಆರಾಮ್ಸೆ ನೀವು ಆಡ್ಸೆನ್ಸ್ ಅಕೌಂಟ್ನ ಅದು ಕೂಲಾಗಿ ಕೂತು ಆಡ್ಸೆನ್ಸ್ ಅಕೌಂಟ್ ಓಪನ್ ಮಾಡಿ. ಸುಮ್ಮನೆ ಸಡನ್ನಾಗಿ ಮಾಡೋದಲ್ಲ, ತುಂಬ ಪೇಷನ್ಸಿಂದ ಮಾಡಬೇಕು ಯಾವುದೇ ಒಂದಾದ್ರೂ. ಯಾಕಂದರೆ ನೀವಿಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀರ, ನಿಮಗೆ ಮೇಯ್ನ್ ಇರೋದೇ ಗೂಗಲ್ ಆಡ್ಸೆನ್ಸ್ ಅಕೌಂಟು. ಸೊ ಅದನ್ನೇ ನೀವು ಯಾವ ಥರ ಬೇಕು ಆ ಥರ ಎಲ್ಲ ಕ್ರಿಯೇಟ್ ಮಾಡಿದ್ರೆ ಆಮೇಲೆ ಅರ್ನಿಂಗ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೋಸ್ಕರ ಪೇಷನ್ಸ್ ಇಟ್ಕೊಂಡು ನಿಧಾನವಾಗಿ ಆಡ್ಸೆನ್ಸ್ ಅಕೌಂಟ್ನ ಓಪನ್ ಮಾಡ್ಕೊಳ್ಳಿ. ನಾವು ಕೇಳಿ ಸಬ್ಸ್ಕ್ರೈಬರ್ ಮಾಡಿಸ್ಕೋಬೋದಾ, ಬೇರೆಯವರು ವಿಡಿಯೋಗೆ ಹೋಗಿ ಕಮೆಂಟ್ ಹಾಕ್ಬೋದಾ ಅಂತ. ಸೊ ಖಂಡಿತವಾಗ್ಲೂ ಹಾಕ್ಬೋದು, ಬೇಡ ಅಂತ ನಾನೇನು ಹೇಳಲ್ಲ, ಅದು ನಿಮ್ಮ ಖುಷಿ. ಬಟ್ ಒಂದು ವಿಚಾರ ನನ್ನ ಗಮನಕ್ಕೆ ಬರೋದು, ನಾನು ಹೇಳೋದಾದರೆ, ಇವಾಗ ನನ್ನ ಚಾನಲ್ಗೆ ತಗೊಳ್ಳಿ, ನನ್ನ ಚಾನಲಿಗೆ ಬರ್ತೀರಾ, ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ನೀವು ಹಾಗೆ ಅಂತ ಹೇಳ್ತೀರಾ. ಸೊ ನಾನು ಅಂತೂ ಎಲ್ಲರೂ ವಿಡಿಯೋ ನೋಡ್ತೀನಿ. ಯಾಕಂದರೆ ತುಂಬ ಸಬ್ಸ್ಕ್ರೈಬರ್ ಆಗಿರೋ ವಿಡಿಯೋ ನೋಡೋದಕ್ಕಿಂತ ಸಣ್ಣ ಪುಟ್ಟ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ ಅಂಥವ್ರ ವಿಡಿಯೋ ನೋಡಿದ್ರೆ ಅಟ್ಲೀಸ್ಟ್ ಅವ್ರಿಗೂ ಸ್ವಲ್ಪ ಏನಾದ್ರೂ ಒಂದು ಇನ್ಕಮ್ ಬರ್ಬೋದು, ನಮ್ಮಿಂದ ಒಂದು ಪುಟ್ಟ ಸಹಾಯ ಆದಂಗೆ ಆಗುತ್ತೆ ಅಂತ ನಾನು ಖಂಡಿತವಾಗ್ಲೂ ನೋಡ್ತೀನಿ. ಬಟ್ ಎಲ್ಲರೂ ಅದೇ ರೀತಿ ಇರಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳಿದಾಗ ಅವ್ರು ಮಾಡ್ಕೋತಾರೆ, ಖಂಡಿತವಾಗ್ಲೂ ಮಾಡ್ಕೊಳ್ದಂಗೆ ಇರಲ್ಲ. ನೀವು ಮಾಡಿರ್ತೀರ ಅಂದರೆ ನಿಮಗೆ ರಿಟರ್ನ್ ಆಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಬಟ್ ಯಾವುದೇ ಕಾರಣಕ್ಕೂ ಅವರು ವಿಡಿಯೋಸ್ನ ಎವ್ರಿ ಡೇ ನೋಡ್ತಾರೆ ಅನ್ನೋದು ಸುಳ್ಳು ಮಾತದು, ನೋಡಲ್ಲ. ಯಾಕಂದರೆ ಅದೊಂಥರ ನಾವು ಬಲವಂತವಾಗಿ ಮಾಡಿಸ್ಕೊಂಡಂಗೆ ಆಗಿರುತ್ತೆ ಸಬ್ಸ್ಕ್ರೈಬರ್ನ. ಸೊ ಅದಕ್ಕೋಸ್ಕರ ಆ ಥರ ಎಲ್ಲ ಕೇಳ್ಕೊಳ್ಳೋದಕ್ಕೂ ಬೆಟರು ನೀವು ಎಫರ್ಟ್ ಹಾಕಿ ನೀಟಾಗಿ ತಮ್ನೇಲು ಟೈಟಲು ಎಡಿಟ್ ಮಾಡಿಬಿಟ್ಟು ವಿಡಿಯೋನ ಹಾಕಿದ್ರೆ ನಿಮಗೆ ಆಟೋಮೆಟಿಕ್ಲಿ ಸಬ್ಸ್ಕ್ರೈಬರ್ ಬರ್ತಾರೆ. ಮತ್ತು ಇನ್ನೂ ಒಂದೇನಪ್ಪ ಅಂದರೆ ಶಾರ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬರ್ ಆಗಿರ್ತಾರಲ್ಲ, ಅಲ್ಲಿ ನೇರವಾಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊತಾರೆ. ಬಟ್ ಅವರು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿರಲ್ಲ, ಆಲ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಂಡಿರಲ್ಲ. ಹಾಗಾಗಿ ಅವರಿಗೆ ನಾವು ಯಾವುದೇ ವಿಡಿಯೋ ಹಾಕಿದ್ರೂ ಅವ್ರಿಗೆ ನೋಟಿಫಿಕೇಶನ್ ಹೋಗಲ್ಲ. ಸೊ ಯಾವಾಗ ಬರುತ್ತೆ ಅವಾಗ ನೋಡ್ತಿರ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಅವ್ರಿಗೆ ನೋಟಿಫಿಕೇಶನ್ ಹೋಗಲ್ಲ. ಯಾಕಂದರೆ ನೋಟಿಫಿಕೇಶನ್ ಹೋಗಬೇಕು ಅಂದರೆ ನಮ್ಮ ಚಾನಲ್ ಓಪನ್ ಮಾಡಿ ಆಲ್ ಅನ್ನೋದು ಸೆಲೆಕ್ಟ್ ಮಾಡಬೇಕು, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ಮಾತ್ರ ಅವ್ರಿಗೆ ನೋಟಿಫಿಕೇಶನ್ ಹೋಗುತ್ತೆ. ಇಲ್ಲ ಅಂದರೆ ಅದು ನೋಟಿಫಿಕೇಶನ್ ಹೋಗಲ್ಲ. ಸೊ ಅದಕ್ಕೋಸ್ಕರ ನಮ್ಮ ವಿಡಿಯೋಸ್ಗಳು ವೈರಲ್ ಆಗಲ್ಲ. ಶಾರ್ಟ್ ವಿಡಿಯೋ ಏನು ವೈರಲ್ ಆಗಿಬಿಡುತ್ತೆ, ಬಟ್ ವಿಡಿಯೋಸ್ ವೈರಲ್ ಆಗಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋಸಿಂದನೇ ನಮಗೆ ಸಬ್ಸ್ಕ್ರೈಬರ್ ಬಂದರೆ ಸೊ ನಮಗೆ ವಿಡಿಯೋಸ್ ನೋಡೋರು ಏನು ಮಾಡ್ತಾರೆ, ಬೆಲ್ ಐಕನ್ ಕ್ಲಿಕ್ ಮಾಡಿರ್ತಾರೆ. ಸೊ ಅವ್ರಿಗೆಲ್ರಿಗೂ ನೋಟಿಫಿಕೇಶನ್ ಹೋಗುತ್ತೆ. ಹಾಗಾಗಿ ನಮ್ಮದು ಚಾನಲ್ ಗ್ರೋ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪು, ಯೂಟ್ಯೂಬಿಂದ ದುಡ್ಡು ಬರುತ್ತಾ ಅಂತ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ದುಡ್ಡು ಬರ್ದಲೇ ಇದ್ದರೆ ಫಿಲಮ್ ಆಕ್ಟ್ರೆಸ್ಗಳು ಕೂಡ ಯೂಟ್ಯೂಬ್ ಶುರು ಮಾಡ್ತಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ದುಡ್ಡು ಬರಲ್ವಾ ಅಂತ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಬಟ್ ಸ್ವಲ್ಪ ನಾವು ಎಫರ್ಟ್ ಹಾಕಿ ವಿಡಿಯೋಸ್ ಮಾಡಬೇಕು. ನಾವು ಎಷ್ಟು ಚೆನ್ನಾಗಿ ವಿಡಿಯೋ ಎಡಿಟ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ವಿಡಿಯೋ ಕ್ವಾಲಿಟಿ ಚೆನ್ನಾಗಿರುತ್ತೆ, ನಮ್ಮ ಕಂಟೆಂಟ್ ಚೆನ್ನಾಗಿರುತ್ತೆ, ಅದ್ರ ಮೇಲೆ ನಮ್ಮದು ವ್ಯೂಸ್ ಹೋಗುತ್ತೆ. ವ್ಯೂಸ್ ಮೇಲೆ ನಮಗೆ ಅಮೌಂಟ್ ಬರುತ್ತೆ.
ಡೈಲಿ ವ್ಲಾಗ್ ಮಾಡೋರಿಗೆ ಒಂಥರ, ಟೆಕ್ ಚಾನಲ್ನವ್ರಿಗೆ ಒಂಥರ, ಪ್ರಾಡಕ್ಟ್ ರಿವ್ಯೂನವ್ರಿಗೆ ಒಂಥರ, ಎಲ್ರಿಗೂ ಒಂದೊಂದು ಥರ ವ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಅವ್ರವ್ರ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವಾಗ ಆಲ್ಮೋಸ್ಟ್ ನಾನು ಒಂಥರ ಟೆಕ್ ಚಾನಲ್ ಥರನೇ ಅನ್ಕೊಳ್ಳಿ. ಇವಾಗ ನಾನು ಕೊಡ್ತಾ ಇರೋ ಇನ್ಫಾರ್ಮೇಷನ್ನು. ಸೊ ಹಾಗೇನೆ ಒಂದು ಯೂಟ್ಯೂಬ್ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಇದಕ್ಕೆ 1,000 ವ್ಯೂಸ್ ಆದರೆ ಇದಕ್ಕೆ ಒಂಥರ ಅಮೌಂಟ್ ಬರುತ್ತೆ. ನಾನು ಡೈಲಿ ಬ್ಲಾಗ್ ಮಾಡಿದ್ರೆ ಅದಕ್ಕೆ ಒಂಥರ ಅಮೌಂಟ್ ಬರುತ್ತೆ. ಸೊ ಹಿಂಗೆ ತುಂಬ ಇರುತ್ತೆ. ಸೊ ಒಂದೇ ಥರ ಇರಲ್ಲ. 1,000 ವ್ಯೂಸಿಗೆ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ನಮ್ಮ ವಿಡಿಯೋಸ್ ಮೇಲೆ, ನಮ್ಮ ವಿಡಿಯೋ ಕ್ವಾಲಿಟಿ ಮೇಲೆ, ನಾವು ಮಾಡೋ ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ನಂಬಿಕೆ ಇಟ್ಟು ವಿಡಿಯೋ ಮಾಡಿ. ಎಷ್ಟೋ ಜನ ಯೂಟ್ಯೂಬರು ಇದರಿಂದನೇ ಜೀವನ ಮಾಡ್ತಾ ಇದ್ದಾರೆ. ಗಂಡು ಮಕ್ಳಾಗಿರ್ಬೋದು, ಹೆಣ್ಮಕ್ಳು, ಪುಟ್ಟ ಮಕ್ಕಳು ಕೂಡ ಇದರಿಂದ ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ಇನ್ನು ನಾವು ಕೈ ಕಾಲೆಲ್ಲ ಚೆನ್ನಾಗಿದ್ದು ಚೆನ್ನಾಗಿ ಮಾತಾಡೋಕೆ ಬಂದು ನಾವು ವಿಡಿಯೋಸ್ ಮಾಡ್ತಿಲ್ಲ, ಮನೇಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದೀವಿ ಅಂದರೆ ನಾವು ನಮ್ಮಂಥ ದಡ್ರು ಯಾರೂ ಇಲ್ಲ. ಸೊ ಇವಾಗ ಎಷ್ಟೋ ಜನಕ್ಕೆ ರೀಲ್ಸ್ ಮಾಡೋಕ್ಕೆ ಬರಲ್ಲ, ಎಷ್ಟೋ ಜನಕ್ಕೆ ಒಂದು ಕಾಮಿಡಿ ಮಾಡೋಕ್ಕೆ ಬರಲ್ಲ, ಎಷ್ಟೋ ಜನಕ್ಕೆ ಒಂದು ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ. ಎಲ್ಲ ಬಂದ್ರೂ ಕ್ಯಾಮ್ರಾ ಫೇಸ್ ಮಾಡೋಕ್ಕೆ ಬರಲ್ಲ. ಅದರಲ್ಲಿ ನಾನು ಒಬ್ಳು ಕೂಡ. ನನಗೆ ಎಲ್ಲ ಥರದ್ದು ಆ್ಯಕ್ಟಿವಿಟೀಸ್ ಬರುತ್ತೆ, ಬಟ್ ಕ್ಯಾಮ್ರಾ ಮುಂದೆ ಬಂದು ಆ ಥರ ಮಾಡಲಿಕ್ಕೆ ನನಗೊಂಥರ ಏನಂದರೆ ಬೇಜಾರು ಅನಿಸುತ್ತೆ. ಯಾರು ಏನು ಅನ್ಕೋತಾರೋ ಏನೋ ಅನ್ನೋದೊಂದು ಭಾವನೆ. ಸೊ ಅದನ್ನೆಲ್ಲ ಬಿಟ್ಟು ನೀವು ವಿಡಿಯೋಸ್ ಮಾಡಿ. ಸೊ ನಮ್ಮ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತಲ್ವ. ಸೊ ನಿಮಗೆ ಆ ಥರ ಏನೂ ಇಲ್ಲ ಅಂತಂದರೆ ನೀವು ಆರಾಮ್ಸೆ ವಿಡಿಯೋ ಮಾಡಿ, ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಚೆನ್ನಾಗಿ ಅರ್ನಿಂಗ್ ಮಾಡ್ಬೋದು. ಖಂಡಿತವಾಗ್ಲೂ ಇದರಲ್ಲಿ ದುಡ್ಡು ಬರುತ್ತೆ. 4,000 ವಾಚಿಂಗ್ ಅವರು, 1,000 ಸಬ್ಸ್ಕ್ರೈಬರ್ ಆದಮೇಲೆ ಸೊ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತೀರಾ. ಅದಾದಮೇಲೆ ನಿಮಗೆ ಗೂಗಲ್ ಆಡ್ಸೆನ್ಸಿಂದ ಪಿನ್ ಜನ್ರೇಟ್ ಮಾಡ್ಕೊಳ್ಳೋದು. ಅದಾದಮೇಲೆ ನಿಮಗೆ ಅರ್ನಿಂಗು ಆಟೋಮೆಟಿಕ್ಲಿ ಶುರುವಾಗುತ್ತೆ ಪಿನ್ ಜನ್ರೇಟ್ ಆದಮೇಲೆ. ಸೊ ಅರ್ನಿಂಗ್ ಅಂತೂ ಆಗ್ತಾನೆ ಇರುತ್ತೆ. ಮತ್ತು ಇನ್ನೊಂದೇನೆಂದರೆ ಓಲ್ಡ್ ವಿಡಿಯೋಸ್ಗೆಲ್ಲ ಅರ್ನಿಂಗ್ ಬರಲ್ಲ. ಓಲ್ಡ್ ವಿಡಿಯೋಸ್ ಏನಂದರೆ ನಾವು ಯೂಟ್ಯೂಬಿಂದ ನಮಗೊಂದು ಮಾನಿಟೈಸೇಷನ್ ಅಪ್ಲೈ ಮಾಡೋಕೆ ಅದೊಂದು ಟಾಸ್ಕ್ ಥರ ಅಷ್ಟೇ. 4,000 ವಾಚಿಂಗ್ ಅವರು, 1,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋದು ಅದೊಂದು ಟಾಸ್ಕ್ ಥರ ನಮಗೆ. ಸೊ ಅದು ಕಂಪ್ಲೀಟ್ ಮಾಡಾದ್ಮೇಲೆ ನಮಗೆ ಅರ್ನಿಂಗ್ ಶುರುವಾಗುತ್ತೆ. ಇವತ್ತಿಗೆ ನಮ್ಮದು ಎಲ್ಲ ವಾಚಿಂಗ್ ಅವರ್, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ, ನಾವು ಅಪ್ಲೈ ಮಾಡಿದ್ವಿ ಅಂತ ಅಂದಾದ್ಮೇಲೆ ನಮ್ಗೆ ಅರ್ನಿಂಗ್ ಶುರುವಾಗುತ್ತಲ್ಲ. ಶುರು ಆದಮೇಲೆ ಯಾರು ನಮ್ಮ ಓಲ್ಡ್ ವಿಡಿಯೋಸ್ ಎಲ್ಲ ನೋಡ್ತಿರ್ತಾರಲ್ಲ ಅದ್ರ ಮೇಲೆ ನಮ್ಗೆ ಅರ್ನಿಂಗ್ ಬರುತ್ತೆ. ಹಿಂದೆ ನಮಗೆ 50,000 ವ್ಯೂಸ್ ಹೋಗಿದ್ರು, 50,000 ವ್ಯೂಸಿಗೂ ನಮಗೆ ಯಾವುದೇ ರೀತಿ ದುಡ್ಡು ಬರಲ್ಲ. ನಮ್ದು ಅರ್ನಿಂಗ್ ಶುರು ಆದಮೇಲೆ ನಮ್ಮ ಹಳೆ ವಿಡಿಯೋಗಳಿಗೂ ವ್ಯೂಸ್ ಹೋದರೆ ಸೊ ಅದಕ್ಕೆ ಅಮೌಂಟ್ ಬರುತ್ತೆ. ಸೊ ಆ ಥರ ಇರುತ್ತೆ. ಸೊ ನೀವು 100 ಅಲ್ಲ, 200 ವಿಡಿಯೋ ಅಲ್ಲ, 1000 ವಿಡಿಯೋ ಹಾಕಿದ್ರು, ಅದು 1,00,000 ವ್ಯೂಸ್ ಹೋಗಿದ್ರು ಮಾನಿಟೈಸೇಷನ್ ಆನ್ ಆಗೋದಕ್ಕೂ ಮೊದಲು ಯಾವುದೇ ರೀತಿ ದುಡ್ಡು ಬರಲ್ಲ. ಆನ್ ಆದಮೇಲೆ ವ್ಯೂಸ್ ಏನು ಹೋಗುತ್ತೆ ಅದೇ ನಿಮಗೆ ಅರ್ನಿಂಗ್ ಆಗೋದು. ಖಂಡಿತವಾಗ್ಲೂ ಎಲ್ರಿಗೂ ಅರ್ನಿಂಗ್ ಆಗುತ್ತೆ. ಎಲ್ಲರೂ ಯೂಟ್ಯೂಬ್ ಮಾಡಿ. ಯೂಟ್ಯೂಬಿಂದ ತುಂಬ ಅಂದರೆ ತುಂಬ ಒಂದು ಒಳ್ಳೆ ಪ್ಲಾಟ್ಫಾರಮ್ ಇದು ಯೂಟ್ಯೂಬ್ ಅನ್ನೋದು. ಸೊ ಮನೇಲಿ ಕೂತು ನಮ್ಮಂಥ ಹೆಣ್ಮಕ್ಳು ಆರಾಮ್ಸೆ ದುಡಿಬೋದು. ಸೊ ನಾವು ಮಾತಾಡೋದ್ರ ಮೇಲೆ, ನಾವು ಕೊಡೋ ವಿಡಿಯೋದ ಮೇಲೆ ನಮ್ಮ ಜನಗಳು ನಮ್ಮನ್ನು ಗುರುತಿಸ್ತಾರೆ ಅಷ್ಟೇ. ಸೊ ಆರಾಮ್ಸೆ ಎಲ್ಲರೂ ವಿಡಿಯೋ ಮಾಡಿ. ಏನಾದ್ರೂ ಇನ್ನೂ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮಾಡಿ. ನಾನು ಗೊತ್ತಿರೋಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ. ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನು. ನಿಮ್ಗೆಲ್ರಿಗೂ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನನಗೆ ಗೊತ್ತಿರೋವಷ್ಟು ನಾನು ತಿಳಿಸ್ಕೊಟ್ಟಿದ್ದೀನಿ. ಬಾಕಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಸೊ ಇವತ್ತು ಡೈಲಿ ರೂಟೀನ್ ಬ್ಲಾಗ್ ಹಾಕೋಣ ಅಂತ ಎಡಿಟ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಯಾಕೋ ಗೊತ್ತಿಲ್ಲ, ಎಲ್ಲರೂ ತುಂಬ ಜನ ಕೇಳ್ತಾನೆ ಇದ್ರು ಏನೋ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಇನ್ನೂ ಒಂದು ಏನಪ್ಪ ಅಂತಂದರೆ, ಫೈನಲ್ ಆಗಿ ಹೇಳ್ಬಿಡ್ತೀನಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ಯಾವುದೇ ಕಾರಣಕ್ಕೂ ಸಡನ್ನಾಗಿ ನೀವು ವಾಟ್ಸಪ್ಪಲ್ಲಿ ಲಿಂಕ್ನ ಶೇರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗಾದ್ರೂ ಶೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಯೂಟ್ಯೂಬ್ ಸಿಸ್ಟಮ್ಗೆ ಗೊತ್ತಾಗ್ತಾ ಇರುತ್ತೆ ನಮ್ಮ ಲಿಂಕು ಯಾವ್ಯಾವ ಕಡೆ ಶೇರ್ ಆಗಿದೆ ಅಂತ. ಶೇರ್ ಆದಮೇಲೆ ಜನಗಳು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾರ ಇಲ್ವಾ ಅನ್ನೋದನ್ನು ಕೂಡ ಆ ರೋಬೋಟ್ ಸಿಸ್ಟಮ್ಗೆ ಗೊತ್ತಾಗ್ತಾ ಇರುತ್ತೆ. ಸೊ ಅದು ಕ್ಲಿಕ್ ಆಗಿಲ್ಲ ಅಂದರೆ ಇಂಪ್ರೆಷನ್ ಥ್ರೋ ರೇಟ್ ಕಡಿಮೆ ಆಗುತ್ತೆ. ಸೊ ಅವಾಗ ನಮ್ಮದು ವಿಡಿಯೋ ವೈರಲ್ ಆಗಲ್ಲ. ಸೊ ಈ ತಪ್ಪು ನಾನು ಈ ಹಿಂದೆ ಮಾಡಿದ್ದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ವಿಡಿಯೋ ಅಪ್ಲೋಡ್ ಮಾಡಿ 1 ಅವರ್ ಆದಮೇಲೆ ನಾನು ಸ್ವಲ್ಪ ವ್ಯೂಸ್ ಬಂದಿರುತ್ತೆ, ಆವಾಗ ನಾನು ವಿಡಿಯೋ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಸ್ವಲ್ಪ ಚಾನಲ್ ಒಂಚೂರು ಗ್ರೋ ಆಗಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದೊಂದು ಟಿಪ್ಸ್ನ ಫಾಲೋ ಅಪ್ ಮಾಡಿ. ಹಾಗೆ ವಿಡಿಯೋಕ್ಕೆ ರಿಲೇಟೆಡ್ ಇರೋವಂಥ ಹ್ಯಾಶ್ಟ್ಯಾಗ್ಗಳು, ಹ್ಯಾಡ್ ಟ್ಯಾಗ್ಸು ಇದನ್ನೆಲ್ಲ ಹಾಕ್ತಾ ಬನ್ನಿ. ಸ್ವಲ್ಪ ವಿಡಿಯೋ ವೈರಲ್ ಆಗ್ಬೋದು. ಸೊ ನನ್ನ ಅನಿಸಿಕೆ ಅಷ್ಟೇ. ನಿಮ್ಗೆ ಯಾವ ಥರ ಒಂದು ಕಂಫರ್ಟಬಲ್ ಅನ್ಸುತ್ತೆ ನೋಡಿ. ಪ್ರತಿಯೊಬ್ಬರು ಯೂಟ್ಯೂಬರು ಟೆಕ್ ಚಾನಲ್ ಇರ್ತಾರಲ್ಲ, ಟೆಕ್ ಚಾನಲ್ ಅವರೆಲ್ಲ ಹೇಳೋದಿದ್ದೇನೆ ಹ್ಯಾಶ್ಟ್ಯಾಗ್ಗಳು ಹಾಕಿ ಅಂತ. ಸೊ ನಾನು ಕೂಡ ಸ್ವಲ್ಪ ಹಾಕ್ತೀನಿ. ಸೊ ನೀವು ಟ್ರೈ ಮಾಡಿ, ವಿಡಿಯೋ ವೈರಲ್ ಆಗ್ಬೋದು. ಹಾಗೆಯೇ ಆದಷ್ಟು ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬೇಡಿ ಅಂತ ಹೇಳಲ್ಲ, ಶೇರ್ ಮಾಡಿ.
ಮತ್ತು ಫ್ಯಾಮಿಲಿ ಸಪೋರ್ಟ್ ತಗೊಳ್ಳಿ. ಫ್ಯಾಮಿಲಿ ಸಪೋರ್ಟ್ ಇದ್ದರೆ ಮಾತ್ರ ಚಾನಲ್ ಬೇಗ ಗ್ರೋ ಆಗುತ್ತೆ. ಫ್ಯಾಮಿಲಿ ಸಪೋರ್ಟ್ ತಗೊಳ್ಳಿ, ಫ್ರೆಂಡ್ಸ್ಗಳ ಸಪೋರ್ಟ್ ತಗೊಳ್ಳಿ, ಆವಾಗ ನಿಮ್ಮದು ವಾಚಿಂಗ್ ಅವರ್ ಕಂಪ್ಲೀಟ್ ಆಗುತ್ತೆ. ಏನಂದರೆ ಬಲವಂತವಾಗಿ ಯಾರನ್ನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ, ಅವ್ರ ವಿಡಿಯೋ ನೋಡಲ್ಲ. ಸೊ ನೀವು ಎಷ್ಟು ಖುಷಿಯಿಂದ ಪ್ರೀತಿಯಿಂದ ವಿಡಿಯೋ ಮಾಡ್ತೀರಾ, ಚೆನ್ನಾಗಿ ವಿಡಿಯೋ ಬಂತು ಅಂದರೆ 100% ನಿಮ್ಮ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ನಿಮ್ಮ ವಿಡಿಯೋನ. ತಮ್ಮನೇಲಿ ನೋಡಿದ ತಕ್ಷಣವೇ ಇಷ್ಟ ಆಗ್ಬಿಡುತ್ತೆ ಅವರಿಗೆ. ಸೊ ಅವಾಗ ನಿಮ್ಮದು ವಿಡಿಯೋ ರೆಕಮೆಂಡ್ ಆಗುತ್ತೆ. ಇನ್ನೂ ಒಂದು ಏನಪ್ಪ ಅಂದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡೋ ಟೈಮಲ್ಲೇ ಕರೆಕ್ಟಾಗಿ ಟೈಟಲ್ಲು ಕರೆಕ್ಟಾಗಿರೋ ತಮ್ನೈಲ್ನ ಹಾಕ್ಬಿಟ್ಟು ಆಮೇಲೆ ನೀವು ವಿಡಿಯೋನ ಅನ್ಲಿಸ್ಟಲ್ಲಿ ಹಾಕಿ ಆಮೇಲೆ ವಿಡಿಯೋ ಅಪ್ಲೋಡ್ ಮಾಡಿ. ಡೈರೆಕ್ಟು ನೀವು ಅಪ್ಲೋಡ್ ಮಾಡಿ YT ಸ್ಟುಡಿಯೋದಲ್ಲಿ ಹೋಗಿ ಎಲ್ಲದನ್ನು ಸರಿ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಮ್ಮ ತಮ್ನೇಲ್ ಚೆನ್ನಾಗಿದೆಯಾ, ಟೈಟಲ್ ಚೆನ್ನಾಗಿದೆಯಾ ಅನ್ನೋದನ್ನು ಯೂಟ್ಯೂಬ್ ನೋಡಿನೇ ನಮ್ಮ ಒಂದು ವಿಡಿಯೋಸ್ನ ರೆಕಮೆಂಡ್ ಮಾಡೋದು. ನಾವೇನೋ ಹಾಕೇ ಇಲ್ಲ ಖಾಲಿ ವಿಡಿಯೋ ಹಾಕೋದ್ವಿ ಅಂತಂದರೆ ಸೊ ಅದು ರೆಕಮೆಂಡ್ ಮಾಡಲ್ಲ ಯೂಟ್ಯೂಬು. ಸೊ ಅದಕ್ಕೋಸ್ಕರ ಫಸ್ಟು ನೀವು ಡಿಸ್ಕ್ರಿಪ್ಷನ್ನ ಹಾಕಲಿಲ್ಲ ಅಂದ್ರೂ ಓಕೆ, ಟೈಟಲ್ಲು ತಮ್ನೇಲು ಕರೆಕ್ಟಾಗಿ ಪರ್ಫೆಕ್ಟಾಗಿ ಮೊದಲು ಹಾಕಿ ಆಮೇಲೆ ವಿಡಿಯೋನ ಅನ್ಲಿಸ್ಟಲ್ಲಿ ಹಾಕ್ಬಿಟ್ಟು ಆಮೇಲೆ ಅಪ್ಲೋಡ್ ಮಾಡಿ. ಆಮೇಲೆ ನೀವು YT ಸ್ಟುಡಿಯೋದಲ್ಲಿ ಹೋಗಿ ಏನು ಡಿಸ್ಕ್ರಿಪ್ಷನ್ ಹಾಕಬೇಕು ಅದನ್ನೆಲ್ಲ ಹಾಕಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು. ಸೊ ಇದಿಷ್ಟು ಇವತ್ತಿನ ಇನ್ಫಾರ್ಮೇಷನ್ನು. ಸೊ ನನಗೆ ಮಾತಾಡಿ ಸುಸ್ತಾಗೋಯ್ತು. ನನಗೆ ಗೊತ್ತಿರೋವಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸೊ ಯಾರಿಗೆ ಹೆಲ್ಪ್ ಆಗುತ್ತೋ ಗೊತ್ತಿಲ್ಲ. ಮತ್ತು ವ್ಯೂಸ್ ಬರಲ್ಲ ಅಂತ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಬಂದಷ್ಟೇ ವ್ಯೂಸ್ ಬರಲಿ. ಸೊ 500 ವ್ಯೂಸ್ ಬಂದರೂ ನಮ್ದೇನೆ, 1000 ವ್ಯೂಸ್ ಬಂದ್ರೂ ನಮ್ದೇನೆ. ಸೊ 1 ತಿಂಗಳೆಲ್ಲ 2 ತಿಂಗಳೆಲ್ಲ 3 ತಿಂಗಳು ಬಿಟ್ಟು ಪೇಮೆಂಟ್ ತೊಗೊಂಡ್ರು ನಮ್ಮ ಪೇಮೆಂಟ್ ಎಲ್ಲೂ ಹೋಗಲ್ಲ, ಬಂದೇ ಬರುತ್ತೆ. ನೀವು ಕಷ್ಟಪಟ್ಟು ಮಾಡಿರುವಂಥ ಒಂದು ವಿಡಿಯೋ ಯಾವುದೇ ಕಾರಣಕ್ಕೂ ವೇಸ್ಟ್ ಆಗಲ್ಲ, ಪೇಮೆಂಟ್ ಬಂದೇ ಬರುತ್ತೆ. ಸೊ ವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಆರಾಮ್ಸೆ ವಿಡಿಯೋ ಮಾಡಿ. ನನಗೂ ಕೂಡ ನೋಡಿ ಇವಾಗ ಸುಮಾರು ಒಂದು 3 ತಿಂಗಳಾಯಿತು. ಮೊದಲೆಲ್ಲ ಒಂದು 4,000 5,000 ನಂದು 60,000 20,000 ಹಂಗೆ. ನಾನು ಡೈಲಿ ವ್ಲಾಗೇನೆ ನಂದು 24,000 25,000 ಮೇಲೆ ಹೋಗಿದೆ ವ್ಯೂಸು. ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಆಗಿರೋದು ಕಾರಣ ನಾನೇ, ಅದು ಯೂಟ್ಯೂಬರ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಾನು ಒಳ್ಳೆ ಟೈಟಲ್ಲು ತಮ್ನೇಲ್ ಆಗ್ತಿಲ್ಲ. ನನ್ನ ಚಾನಲ್ ಈ ಥರ ಆದಮೇಲೆ ನಾನು ಸ್ವಲ್ಪ ಅದು ಬಗ್ಗೆ ಗಮನ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ನನ್ನ ಚಾನಲ್ ರೆಕಮೆಂಡ್ ಆಗ್ತಾ ಇಲ್ಲ ಅನ್ಕೋತೀನಿ ನನ್ನ ವಿಡಿಯೋ. ಸೊ ಅಷ್ಟೇ, ಇನ್ನು ಮುಂದೆ ನನ್ನ ಚಾನಲ್ ಬರುತ್ತಲ್ಲ, ಸೊ ಆಮೇಲೆ ನಾನು ಒಂದಿಷ್ಟು ಲೀಸ್ಟೇ ಮಾಡಿ ಇಟ್ಕೊಂಡಿದ್ದೀನಿ ಯಾವ ಥರ ಕಂಟೆಂಟ್ಗಳು ಮಾಡಬೇಕು ಅಂತ. ಆ ಥರ ಕಂಟೆಂಟ್ಗಳನ್ನ ಮಾಡ್ತೀನಿ ಇನ್ನು ಮುಂದೆ. ಸೊ ನೀವು ಅಷ್ಟೇ ಚೆನ್ನಾಗಿರೋ ವಿಡಿಯೋಸ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ನನಗಂತೂ ಮಾತಾಡಿ ಸುಸ್ತಾಗೋಯ್ತು, ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿ. ಸೊ ಎಲ್ಲದನ್ನು ಸೇರಿ ಒಂದು ಸಲ ಈ ಥರ ವಿಡಿಯೋ ಮಾಡಿ ನಿಮ್ಗಳಿಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇವತ್ತಿನ ನಾನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ. ಎಷ್ಟು ಜನ ಲೈಕ್ ಮಾಡ್ತೀರಾ ಅಷ್ಟು ಜನಕ್ಕೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.